ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಸೇಮಿಯಾ ಪಾಯಸ. ಈ ವಿಡಿಯೋದಲ್ಲಿ ತೋರಿಸೋಂಥ ಕೆಲವು ಟಿಪ್ಸ್ನ ಫಾಲೋ ಮಾಡಿದರೆ ಸೇಮಿಯಾ ಪಾಯಸ ಕನ್ಸಿಸ್ಟೆನ್ಸಿ ಹಾಗೆ ಮೇಂಟೈನ್ ಆಗುತ್ತೆ, ಬೇಗ ಗಟ್ಟಿಯಾಗೋದಿಲ್ಲ. ಹಾಗಾದರೆ ಪಾಯಸ ಮಾಡೋದಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನೊಂದು ಸಣ್ಣ ರಿಕ್ವೆಸ್ಟು, ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮಾಡೋದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪನ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಅದೇ ತುಪ್ಪದಲ್ಲಿ ಒಂದು 10 ಗೋಡಂಬಿ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ. ಅದಕ್ಕೇ ಒಂದು 10ರಿಂದ 15 ಬಾದಾಮಿ ಪೀಸಸ್ನು ಸಹ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಣ ದ್ರಾಕ್ಷಿನೂ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ನೆಲ್ಲ ಅದೇ ತುಪ್ಪಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ರೋಸ್ಟೆಡ್ ಸೇಮಿಯಾನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ರೋಸ್ಟೆಡ್ ಸೇಮಿಯಾ ಆದರೆ, ಪ್ಲೇನ್ ಸೇಮಿಯಾ ಆದರೆ ಸ್ವಲ್ಪ ಜಾಸ್ತಿ ಹುರ್ಕೊಂಡು ಈ ಕಲರ್ ಬರೋವರೆಗೆ ಹುರ್ಕೋಬೇಕಾಗುತ್ತೆ. ಈಗ ಹುರಿದಿರೋಂಥ ಸೇಮಿಯಾಗೆ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಏನಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಅಂದರೆ, ಕೆಲವು ಸತಿ ಡೈರೆಕ್ಟಾಗಿ ನಾವು ಸೇಮಿಯಾಗೆ ಹಾಲು ಹಾಕ್ಕೊಬಿಟ್ರೆ ಹಾಲು ಒಡೆದೋಗುತ್ತೆ ಅಂತ ಹೇಳ್ತಾರೆ. ಅದು ಸಮ್ಟೈಮ್ಸ್ ಸೇಮಿಯಾದಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಆ ಥರ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಫಸ್ಟ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಹಾಲು ಹಾಕ್ಕೊಳ್ಳೋದು. ನೋಡಿ, ಇಲ್ಲಿ 2 ಕಪ್ಪಿನಷ್ಟು ಹಾಲನ್ನ ಹಾಕ್ಕೊಂಡು ಹಾಲಿನಲ್ಲಿ ಸೇಮಿಯಾನ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ 1 ಕಪ್ ಸೇಮಿಯಾಗೆ 1 ಕಪ್ ನೀರು, 2 ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. 3 to 4 ಮಿನಿಟ್ಸ್ ಆಗಿದೆ ನೋಡಿ. ಈಗ ಸೇಮಿಯಾನು ಸ್ವಲ್ಪ ಹಾಫ್ ಬೆಂದಿದೆ ನೋಡಿ. ಈಗ ಚೆನ್ನಾಗಿ ಸೇಮಿಯಾ ಹಾಲನ್ನು ಕುಡಿದಿದೆ ಅನ್ನೋ ಟೈಮ್ನಲ್ಲಿ ಈಗ ಮತ್ತೆ ನಾನು 2 ಕಪ್ಪಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫಸ್ಟು ಸೇಮಿಯಾ ಎಷ್ಟು ಹಾಲು ಬೇಕೋ ಅಷ್ಟನ್ನೇ ಹೀರ್ಕೊಬಿಡುತ್ತೆ. ಆಮೇಲೆ ನಮಗೆ ಗೊತ್ತಾಗುತ್ತೆ ಇನ್ನೆಷ್ಟು ಹಾಲು ಹಾಕಬೇಕಾಗುತ್ತೆ ಅಂತ. ಹಾಗಾಗಿ ನಾವು ಫಸ್ಟು 2 ಕಪ್ಪಿನಷ್ಟು ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ನಾವು ಎಕ್ಸ್ಟ್ರಾ ಹಾಲು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈಗ ಮತ್ತೆ ನಾನು 1 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಅದೇ ಕಪ್ಪಿನಲ್ಲಿ ಸೇಮಿಯಾ ಯಾವ ಕಪ್ನಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಒಟ್ಟು ನಾವು 5 ಕಪ್ಪಿನಷ್ಟು ಹಾಲನ್ನ ಹಾಕ್ಕೊಂಡಿದ್ದೀವಿ 1 ಕಪ್ಪಿನ ಸೇಮಿಯಾಗೆ. ಈಗ ನೋಡಿ, ಇಲ್ಲಿ 1 ಕಪ್ಪಿನಷ್ಟು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಫ್ರೆಶ್ ಕ್ರೀಮ್ ಹಾಕಿದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ಬೇಗ ಗಟ್ಟಿಯಾಗಲ್ಲ. ಹಾಗೆಯೇ ನಾವು ಮೊದಲು ನೀರಿನಲ್ಲಿ ಕುದಿಸ್ಕೊಂಡು ಆಮೇಲೆ ಹಾಲನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋದರೆ ಆಗಲೂ ಸಹ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಈಗ ನಾನು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ನ ಸೇರಿಸಿ ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಯಾಕೆಂದರೆ ಚೆನ್ನಾಗಿ ಬೆಂದಿದೆ. ಹಾಲಿನ ಕ್ರೀಮ್ ಹಾಕಿದ ಮೇಲೆ ಜಾಸ್ತಿ ಕುದಿಸೋ ನೆಸೆಸಿಟಿ ಇಲ್ಲ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಈಗ ಸೇಮಿಯಾ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಹುರ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ನೀವು ಸ್ಯಾಫ್ರಾನ್ನು ಸೇರಿಸ್ಕೋಬಹುದು, ಕುಂಕುಮ ಹೂವನ್ನು ನೀರಿನಲ್ಲಿ ನೆನೆಸ್ಕೊಂಡು ಬಿಸಿನೀರಲ್ಲಿ ನೆನೆಸ್ಕೊಂಡು ಅದನ್ನು ಸೇರಿಸ್ಕೋಬಹುದು, ಬಾದಾಮಿ ಪುಡಿನೂ ಸಹ ಆ್ಯಡ್ ಮಾಡಬಹುದು. ಅದೊಂಥರ ಎಲ್ಲದೂ ಒಂದೊಂಥರ ವೇರಿಯೇಷನ್. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೀವು ರೆಡಿ ಮಾಡ್ಕೋಬಹುದು. ಈ ಸೇಮಿಯಾ ಪಾಯಸದಲ್ಲಿ ಸೂಪರಾಗಿರೋ ಸೇಮಿಯಾ ಪಾಯಸ ರೆಡಿಯಾಗಿದೆ. ಈಗ ಒಂದು ಸತಿ ಸೇಮಿಯಾ ಪಾಯಸ ಮಾಡಿಬಿಟ್ರೆ ಈ ಕನ್ಸಿಸ್ಟೆನ್ಸಿ ಹಾಗೆ ತುಂಬ ಹೊತ್ತು ಮೇಂಟೈನ್ ಆಗಿಬಿಡುತ್ತೆ. ಏನಪ್ಪ ಪಾಯಸ ಮಾಡಿದೆ, ಇದೇನು ಹಲ್ವಾ ಥರ ಹೋಗ್ಬಿಟ್ಟಿದೆ ಅಂತ ಯೋಚನೆ ಮಾಡೋಂಗಿಲ್ಲ. ಈ ರೆಸಿಪಿನ ಫಾಲೋ ಮಾಡಿ ಪಾಯಸನ ಎಂಜಾಯ್ ಮಾಡಿ. ಹಲ್ವಾ ಬೇಕಾದರೆ ನಾವು ಇನ್ನೊಂದು ವೀಡಿಯೋದಲ್ಲಿ ನೋಡೋಣ. ಈಸಿಯಾಗಿ ಮಾಡೋ ಅಂತಹ ಈ ಸೇಮಿಯಾ ಪಾಯಸನ ಹಬ್ಬಗಳಲ್ಲಿ ಮಾಡಬಹುದು. ಗೆಸ್ಟ್ ಬಂದಾಗೆ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಮಕ್ಳಿಗಂತೂ ಇದೊಂದು ತುಂಬಾ ಈಸಿ. ಹಾಲು ಕುಡಿಯೋಲ್ಲ ಅಂತ ಹೇಳ್ತಾರೆ. ಈ ಥರ ಪಾಯಸ ಮಾಡಿಕೊಟ್ರೆ ಹಾಲಿಗೆ ಹಾಲು ಆಗುತ್ತೆ, ಸ್ವೀಟಿಗೆ ಸ್ವೀಟು ಆಗುತ್ತೆ. ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಮನೆಯಲ್ಲಿ ಟ್ರೈ ಮಾಡಿ. ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ವಾ? ತಡ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಬಟನ್ ಟಚ್ ಮಾಡಿಬಿಟ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.